ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬಿಗ್ ಬಾಸ್ ಸೀಸನ್ 2 ಕೇವಲ 3 ದಿನ ಮಾತ್ರ ಬಾಕಿ ಇದೆ. ನಿಮ್ಮಲ್ಲೂ ಸಾಕಷ್ಟು ಕುತೂಹಲ ಇದೆ. ಸಂಭವನೀಯರ ಪಟ್ಟಿ ನಮ್ಮ ಬಳಿ ಇದೆ. ಆದರೆ ಸುವರ್ಣ ಚಾನೆಲ್ನ ಆಸೆ ಏನು ಅಂದರೆ ಸಂಭವನೀಯರ ಪಟ್ಟಿಯನ್ನು ರಿವೀಲ್ ಮಾಡೋದು ಬೇಡ, ನಮ್ಮ ವೀಕ್ಷಕರ ಕುತೂಹಲ ಇನ್ನಷ್ಟು ದಿನ ಕಂಟಿನ್ಯೂ ಆಗಲಿ ಅಂತ. ಆದರೆ ನಿಮಗೊಂದು ಅವಕಾಶ ಇದೆ, ನೇರವಾಗಿ ನನ್ನ ಜೊತೆ ಕಾಲ್ ಮಾಡಿ ಮಾತಾಡಿ ಯಾರು ಇರಬೇಕು, ಯಾರಿದ್ರೆ ಚಂದ ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚ್ಕೋಬಹುದು. ಈಗ ಬಿಗ್ ಬಾಸ್ ಸೀಸನ್ 1ನ ಸ್ಪರ್ಧಿ ಆಗಿದ್ದಂತಹ ಅಪರ್ಣಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಪರ್ಣಾ ಅವರೇ, ಬಿಗ್ ಬಾಸ್ ಸೀಸನ್ 1ನ ಯಶಸ್ವಿಯಾಗಿ ಮುಗಿಸಿದ್ದಾಯ್ತು. ಈಗ ಬಿಗ್ ಬಾಸ್ ಸೀಸನ್ 2 ಬಗ್ಗೆ ನಿರೀಕ್ಷೆಗಳಿವೆ. ಸೊ ಯಾವ ರೀತಿಯ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ 2ನಲ್ಲಿ ಕಾಣಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಎಲ್ರಿಗೂ ನಮಸ್ಕಾರ. ಖಂಡಿತ ಆ ಥರದ್ದು ಯಾವುದೇ ಈ ರೀತಿ ಇರಬಹುದು, ಇವ್ರು ಬರ್ಬೋದು ಅಥವಾ ಇವ್ರು ಆಗ್ಬೋದು ಅನ್ನೋದೆಲ್ಲ ಏನೂ ಇದಿಲ್ಲ. ಒಂದು ಸಹಜವಾದ ಕುತೂಹಲ ಇದೆ, ಯಾರು ಬರ್ಬೋದು, ಈ ಸರ್ತಿ ಹೇಗಿರಬಹುದು ಅಂತ. ಓಕೆ, ಹಾಗಾದ್ರೆ ಅಲ್ಲಿ ಹೋಗುವಂತಹ ಇದ್ರೆ ಸಾಕು. ಅಂದ್ರೆ ನಿಮ್ಮ ಮಾತಿನ ಅರ್ಥ 3 ತಿಂಗಳ ಆಟ ಅಷ್ಟೇ. ಓಕೆ, ಸೊ ಹಾಗಾದ್ರೆ ಇವಾಗ ಅಲ್ಲಿದ್ದಾಗ ಇದೇ ಅಲ್ಲಿರುವ ವೈರತ್ವ. ಎಸ್ ಅಪರ್ಣಾ ಅವ್ರು ಹೇಳಿ. ಅಥವಾ ಫ್ರೆಂಡ್ಶಿಪ್ಪು ಎಲ್ಲ ಅಲ್ಲ, ಅಲ್ಲಿರುವ ಕ್ಷಣ, ಅಲ್ಲಿರೋ ತನಕ ನಮ್ಗೇನನ್ಸತ್ತೆ ಅದೇ ಶಾಶ್ವತ. ಅಲ್ಲಿ ಏನೋ ಒಬ್ರಿಗೊಬ್ರು ಕಂಡ್ರಾಗಲ್ಲ, ಅಥವಾ ಒಬ್ರು ತುಂಬ ಇಷ್ಟ, ಒಬ್ರಿಗೊಬ್ರು ತುಂಬ ಹತ್ರ. ಖಂಡಿತ ಅದು ಆ ಕ್ಷಣದಲ್ಲಿ ಮಾತ್ರ ಸತ್ಯ. ಆಚೆ ಬಂದಮೇಲೆ ವಿಶಾಲವಾದ ಪ್ರಪಂಚ. ಸೊ ಅದೊಂದನ್ನು ಎಲ್ಲ ಕಂಟೆಸ್ಟೆಂಟ್ಸು ತಿಳ್ಕೊಂಡಿದ್ರೆ ಸಾಕು. ಓಕೆ, ಸೊ ಏನು ಹೇಳ್ತೀರಾ ರಿಷಿಕಾ ಅಪರ್ಣಾ ಅವ್ರ ಮಾತಿಗೆ? ನನ್ಗನ್ಸೋ ಅಂಥದ್ದು, ಬೇರೆಯವ್ರು ನಂಗೆ ಗೊತ್ತಿಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. No, definitely her opinion. I think it's what she's saying is right in a way, correct in a way. I think ಅವ್ರವ್ರಿಗೆ ಇದು ಪಟ್ಟಿರಂಗೆ, ಬಿಕಾಸ್ ಅವ್ರು ಹೇಳಿತರ ಜಗಳ ಎಲ್ಲ ಅಲ್ಲಿಗೆ ಮಾತ್ರ, ಇಟ್ಸ್ ಜಸ್ಟ್ ಬಿಹೈಂಡ್, ಐ ಮೀನ್ ಬಿಟ್ವೀನ್ ದೋಸ್ 4 ವಾಲ್ಸ್ ಅಷ್ಟೇ. ಬಿಕಾಸ್ ಆಚೆ ಬಂದಾಗ ಜಗತ್ತನ್ನು ನೋಡಿದಾಗ ಎಲ್ಲ ಅಲ್ಲಿದ್ದಾಗ ಅಲ್ಲೇ ಅಷ್ಟೇ ಜಗತ್ತಾಗ್ಬಿಟ್ಟಿರುತ್ತೆ. ಸೊ ಆ ಫ್ರಸ್ಟ್ರೇಷನ್ಸು ಇದು ಯಾರ ಮೇಲೂ ತೆಗಿಯಕ್, ಈಗ ನಾವು ಮನೇಲೂ ಹಂಗೆ ಆಚೆ ಹೋದು ಫ್ರಸ್ಟ್ರೇಷನ್ ಎಲ್ಲ ತೆಗೆದು ಅಮ್ಮನ ಮೇಲೆ ಹಾಕ್ತೀವಿ. ಸೊ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೇಳಿ ಅಪರ್ಣಾ, ಇದೇನಂದ್ರೆ ಇವಾಗ ಹಿಂದಿರ್ಗಿ ನೋಡಿದ್ರೆ ಯಾಕೆ ನಾವು ಹಿಂಗೆಲ್ಲ ಆಡಿದ್ವಿ ಅಂತ ಅಲ್ಲ, ಈಗ ಹಿಂದಿರ್ಗಿ ನೋಡಿದ್ರೆ ಯಾಕೆ ನಾವು ಹೀಗೆಲ್ಲ ಆಡಿದ್ವಿ ಅಲ್ಲಿ ಅಂತ ಅನ್ಸುತ್ತೆ, ನಗು ಬರುತ್ತೆ ನಮ್ಗೇನೆ. ಓಕೆ, ಇದೇ ಚಾನಲ್ನಲ್ಲೇ ನಿನ್ನೆ ತೋರಿಸ್ತಾ ಇದ್ದೀರಾ, ಇಡೀ ಮನೆ ಒಳಗಡೆ ಎಲ್ಲ ಅಳ್ತಾ ಇದ್ರು ಅಂತ. ಅಪರ್ಣಾ ಅಮ್ಮ ಅಳೋದು, ನಾನು ಅಳೋದು, ರಿಷಿಕಾ ಅಳೋದು ಎಲ್ಲ ತೋರಿಸ್ತಾ ಇದ್ದೀರಾ. ನಾನು ಅಳ್ತಾ ಇರೋದನ್ನ ನೋಡಿ ಬಿದ್ದು ನಾನು ನಗ್ತಾ ಇದ್ದೀನಿ. ಯಾಕೆಂದ್ರೆ ಅವತ್ತು ಆಮೇಲೆ ನನಗೆ ಮೆಸೇಜ್ಗಳು ಬರೋಕ್ಕೆ ಶುರು ಆಯಿತು. ಗುರುಗಳೇ, ಅವತ್ತು ನೋಡಿದಾಗ ಬೇಜಾರಾಯಿತು, ಇವಾಗ ನೋಡಿದಾಗ ಸಖತ್ ನಗು ಬರ್ತಿದೆ ಗುರುಗಳೇ ಅಂತ ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ನಾನು ಇದನ್ನ ಯಾಕೆ ಹಾಕಿ ಸಾಯ್ತಾ ಇದ್ದಾರೆ ನನ್ನ ಹಿಂಸೆ ನೋಡೋಕ್ಕೆ ಅಂತ. ಅಪರ್ಣಾ ಅಮ್ಮ ನಮಸ್ತೆ. ಅಪರ್ಣಾ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಜವಾಗ್ಲೂ ಅಪರ್ಣಾ ಬಂದು ನಾನು ಆ ಮನೆಯಲ್ಲಿ ಅಡುಗೆ ಮಾಡಿಕೊಟ್ಟಿದ್ದನ್ನ ಇವತ್ತು ಏನಕ್ಕಾದ್ರೂ ಕಾರ್ಯಕ್ರಮಕ್ಕೆ ಕರೆಯಕ್ಕೆ ಹೋದ್ರೆ ಅಪರ್ಣಾ ಅಮ್ಮ ಮನೆಯಲ್ಲಿ ಇವತ್ತಿಗೂ ಹೇಳ್ತಾರೆ, ಗುರುಗಳೇ ನಿಮ್ಮ ಕೈಯಾರ ಅನ್ನ ತಿಂದಿದ್ದೀವಿ ಗುರುಗಳೇ. ನಿಜ ಹೇಳ್ತಾರೆ ಅಪರ್ಣಮ್ಮ. ಅದನ್ನ ಕೇಳಿದಾಗ ನನಗೆ ಬಿಗ್ ಬಾಸ್ ಮನೆಯಲ್ಲೇ ಇದ್ದೀನಿ, ಇವಾಗ ಇವ್ರ ಜೊತೆ ಎಲ್ಲ ಇದ್ದೀನಿ ಅನ್ನೋಂಥ ಫೀಲ್. ಅವೆಲ್ಲ ಸಣ್ಣದೇ. ನಾನೊಂದು ವಾರ ನಾನು ಇರೋದು 15 ದಿವಸ 20 ದಿವಸ, ಅಷ್ಟು ದಿವಸನೂ ನಾನು ಅಡುಗೆ ಮಾಡ್ತಿದ್ದೆ ಅಂತ ಅಪರ್ಣಮ್ಮ ಈಗಲೂ ಹೇಳ್ತಾರೆ. ಅಷ್ಟು ಸಾಕು ನನಗೆ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್ ಅಂದ್ರೆ, ಅಲ್ಲಿ ಬರೀ ಅಡುಗೆ ಮಾಡ್ತಿದ್ದಲ್ಲ, ತುಂಬಾ ರುಚಿಕಟ್ಟಾಗಿ ಮಾಡ್ತಿದ್ದಿದ್ದು. ಐ ಥಿಂಕ್ ಬಟ್ ಒನ್ ಥಿಂಗ್ ಐ ಥಿಂಕ್ ಇಸ್, ಅಲ್ಲಿ ಎಷ್ಟೇ ಜಗಳ ಆಡಿದ್ರು, ಏನೇ ಆಗಿದ್ರು, ಅಲ್ಲಿ ಎಷ್ಟೆಷ್ಟು ಕಿತ್ತಾಡಿದ್ರು, ಆಚೆ ಬಂದಾಗ ಯು ವಿಲ್ ಫೈಂಡ್ ಯುವರ್ ಸೆಲ್ಫ್ ಅ ಗುಡ್ ಫ್ಯಾಮಿಲಿ ಅಂತೀನಿ. ಬಿಕಾಸ್ ನಾವು ಇವತ್ತಿಗೂ ಅಷ್ಟು ಕಂಟೆಸ್ಟೆಂಟ್ಸು ದಿನ ಮೀಟ್ ಮಾಡಿಲ್ಲ ಅಂದ್ರೂ ದಿನ ಅಂದರೆ ಒಂದು ಟೈಮಲ್ಲಿ ಇತ್ತದು, ಲೈಕ್ ವಿ ಯೂಸ್ ಟು ಮೀಟ್ ಸೋ ಮಚ್, ಅದೆಲ್ಲ ಇತ್ತು. ಬಟ್ ಇವನ್ ಇಫ್ ವಿ ಡೋಂಟ್ ಟಾಕ್ ಎವ್ರಿ ಡೇ, ಅಥವಾ ನಾವು ಮೀಟ್ ಮಾಡಿಲ್ಲ ಅಂದಿರ್ಬೋದು, ಬಟ್ ಆ ಬಾಂಡಿಂಗ್ ಏನು ಐ ನೋ ದಟ್ ಇಫ್ ಐ ಕಾಲ್ ಶ್ವೇತಾ ಶಿಲ್ ಬಿ ದೇರ್ ಫಾರ್ ಮೀ, ಅಥವಾ ಜಯಕಂಗ್ ನಾನು ಯಾವಾಗಲೂ ಫೋನ್ ಮಾಡಿದ್ರೆ ಶಿಲ್ ಆಲ್ವೇಸ್ ಬಿ ದೇರ್ ಫಾರ್ ಮೀ. ಆ ಥರ ಅರುಣನ ಎಲ್ಲರೂ ಸಿಕ್ಕಿದ್ರೆ ಐಮ್ ಸೊ, ಆ್ಯಂಡ್ ವಿಜಯ ರಾಘವೇಂದ್ರ ಅವರು, ಆ ಥರ ವಿ ಹ್ಯಾವ್ ಆಲ್ ಬಿಕಮ್ ಒನ್ ಕ್ಲೋಸ್ ಫ್ಯಾಮಿಲಿ ಇವನ್ ಇಫ್ ವಿ ಡೋಂಟ್ ಕೀಪ್ ಇನ್ ಟಚ್ ಅಂತ ಹೇಳ್ಬೋದು. ನಿಜ ರಿಷಿಕಾ, ಈ ಮಾತು ಸತ್ಯ. ಯಾಕೆ ಅಂತಂದ್ರೆ ಅಪರ್ಣಮ್ಮ ಆಗಿರ್ಬೋದು, ರಿಷಿಕಾ ಆಗಿರ್ಬೋದು, ಬ್ರಹ್ಮಾಂಡ ಗುರುಗಳಾಗಿರ್ಬೋದು, ಇದೊಂದು ದೊಡ್ಡ ಫ್ಯಾಮಿಲಿ ಆಗೋಯ್ತು. ನಾವೇನು 13 ಜನ ಇದ್ವಿ, 13 ಜನದ ಒಂದು ಫ್ಯಾಮಿಲಿ ಆಗೋದ್ವಿ ಅಲ್ಲಿ. ಅವರು
ನಾನು ಅಳೋ ದಿವಸ ನಿಜವಾಗ್ಲೂ ಅಪರ್ಣಮ್ಮ ಈ ಮಕ್ಕಳನ್ನ ಸುಧಾರಿಸ್ತಾರಲ್ಲ ಆ ಥರ ಎಲ್ಲ ಮಾಡಿದ್ದಾರೆ. ಇಲ್ಲ ನೀವು ಅಳ್ಬಾರ್ದು, ನೀವು ದೊಡ್ಡವ್ರು, ನೀವೇ ಅಳ್ತಾ ಕೂತ್ಕೊಂಡ್ರೆ ಆ ಫೀಲ್ಸ್ ಕೊಡೋದು, ಆ ತಾಯ್ತನ ಕೊಡೋದು ಇವೆಲ್ಲ ಸಿಗೋಂಥದ್ದಲ್ಲ. ಅಲ್ಲಿ ಯಾರು ಇರಲ್ಲ, ನಮ್ಮವ್ರು ಯಾರು ಇರಲ್ಲ, ಇರೋರೆಲ್ಲ ನಮ್ಮವರೇ ಆಗಿರ್ಬೇಕು. ಎಸ್, ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ರಂಜನಿ ಕನಕಪುರದಿಂದ ನಮಗೆ ಕಾಲ್ ಮಾಡಿದ್ದಾರೆ. ರಂಜನಿ, ಸೊ ಬಿಗ್ ಬಾಸ್ ಸೀಸನ್ 2 ಇನ್ನೇನು 3 ದಿನ ಮಾತ್ರ ಉಳ್ಕೊಂಡಿದೆ. ಯಾರು ಇರ್ತಾರೆ ಅನ್ನೋದು ಇದುವರೆಗೂ ವೀಕ್ಷಕರಿಗಂತೂ ಗೊತ್ತಿಲ್ಲ. ಯಾರು ಇರಬೇಕು ಅಂತೀರಾ ಅಥವಾ ಯಾರು ಇರಬಹುದು ಅಂತೀರಾ? ನಮ್ಗಂತೂ ಸಿಕ್ಕಾಬಟ್ಟೆ ಏನಂತ ಹೇಳ್ತೀರಾ, ಯಾವಾಗ ಬರುತ್ತೋ ಇನ್ನೂ 3 ದಿನ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದೀನಿ. ಕೌಂಟ್ ಡೌನ್ ಶುರು ಮಾಡ್ಬಿಟ್ಟಿದೀನಿ. ಇನ್ನ 2 hours ಇದೆ, ಇನ್ನ half an hour. ಅಯ್ಯೋ ಬೇಗ ಬಂದ್ಬಿಡ್ಲಿ ಅಂತ ಹೇಳ್ಬಿಟ್ಟು ಅದು ನನಗೆ ಬಂದ್ಬಿಟ್ರೆ ಮಾತ್ರ ಒಂಥರ ಹಬ್ಬ ಮಾಡ್ದಂಗೆ ಆಗ್ಬಿಡುತ್ತೆ ಅನ್ಸುತ್ತೆ. ಈ ಸರಿ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕಂದ್ರೆ ಪೇಪರ್ ಎಲ್ಲ ಕೊಟ್ಟಿದ್ದಾರೆ, ನ್ಯೂಸ್ ಅವರೆಲ್ಲ ಕೊಟ್ಟಿದ್ದಾರೆ ಇಂತಿಂತವ್ರು ಬರ್ತಾರೆ ಅಂತ. ಅಂತವ್ರೆ ಬಂದ್ರು ಇನ್ನೂ ಸಿಕ್ಕಾಬಟ್ಟೆ. ನಿಮಗೆ ಯಾರು ಇಷ್ಟ, ಯಾರು ಇರ್ಬೇಕು ಅಂತೀರಾ ಹಾಗಾದ್ರೆ? ನೀವು ಪೇಪರ್ ಕೊಟ್ಟಿರೋ ಎಲ್ಲರೂ ಖುಷಿನೇ. ಮೇನ್ ರವಿಚಂದ್ರನ್ ಅವರು ಮತ್ತೇನೋ ಹೇಳಿದ್ರಲ್ಲ, ತುಂಬಾ ಜನ ಹೆಸರು ಕೊಟ್ಟಿದ್ದೀರಾ ಪೇಪರ್ ನಲ್ಲಿ. ಅವ್ರೆಲ್ಲ ಬಂದ್ರು ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಲಾಸ್ಟ್ ಟೈಮ್ ಅಷ್ಟೇ ಸ್ವಲ್ಪ ಮಿಸ್ ಮಾಡ್ಕೊಳ್ದೆ ನೋಡಿದ್ವಿ. ಮೇ ಬಿ ಇವಾಗ ಋಷಿಕುಮಾರ್ ಸ್ವಾಮೀಜಿಗಳು ಮಾತಾಡ್ತಾರೆ, ಬಟ್ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತೆ ರಿಷಿಕಾ ಅವರು ಪಾಪ ಶಿ ಇಸ್ ವೆರಿ ಸ್ವೀಟ್ ಅಂಡ್ ವೆರಿ ಕೈಂಡ್ ಹಾರ್ಟೆಡ್ ಅನ್ಸುತ್ತೆ. ಅವ್ರ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಹಾಗೆ ತೋರ್ಸ್ಕೊಂಡು ತುಂಬಾ ಜನಕ್ಕೆ ಇಷ್ಟ ಆಗ್ಲಿಲ್ಲ ಕೂಡ ಅದು. ಬಟ್ ಕೆಲವ್ರಿಗೆ ಮಾತ್ರ ತುಂಬಾನೇ ಇಷ್ಟ ಆಯ್ತು. ಅವ್ರ ರಿಯಲ್ ಲೈಫ್ ಅಲ್ಲಿ ಹೀಗೇನೋ ಅಂತ ಅನ್ಸ್ತು. ಬಟ್ ತುಂಬಾನೇ ಚೆನ್ನಾಗಿತ್ತು. ಸೊ ಆದಷ್ಟು ಬೇಗ ಇನ್ನೊಂದು 3 ದಿನ ಬಿಡಬೇಡಿ, ಆದಷ್ಟು ಬೇಗ ಟಿವಿ ಹಾಕಿ ಬರೋ ಹಾಗಿದೆ ನಮ್ಗೆ, ಪ್ಲೀಸ್ ಹಾಕಿ. ರಂಜನಿ, 3 ದಿನ ನೀವು ವೇಟ್ ಮಾಡ್ಬೇಕಾಗಿರೋದು. ಈಗ ಮಂಡ್ಯದಿಂದ ಮಧು ನಮಗ್ ಕಾಲ್ ಮಾಡಿದ್ದಾರೆ. ಮಧು, ಬಿಗ್ ಬಾಸ್ ಸೀಸನ್ 2 ನಲ್ಲಿ ಯಾರಿರ್ಬೇಕು ಅಥವಾ ಯಾರಿರ್ತಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಮಧು, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಕಾಲ್ ಕಟ್ ಆಗುತ್ತೆ. ನೇರವಾಗಿ ಕಾಲಲ್ಲಿ ನನ್ನ ಜೊತೆ ಮಾತಾಡಿ. ಯಾರಿರ್ಬೇಕು ಅಂತೀರಾ ಬಿಗ್ ಬಾಸ್ ಸೀಸನ್ 2 ನಲ್ಲಿ? ಮೇಡಮ್ ಸುಜನ್ ಲೋಕೇಶ್ ಅವರು ಇರಬಹುದು ಅಂತ. ಓಕೆ, ಯಾಕೆ ಅವರೇ ಇರಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? ಅವ್ರು ಕಾಮಿಡಿ ಎಲ್ಲ ಮಾಡ್ತಾರಲ್ಲ, ಖುಷಿ ಆಗ್ತದೆ ನೋಡ್ಲಿಕ್ಕೆ. ಓಕೆ, ಅವ್ರ ಫ್ಯಾನಾ ನೀವು? ಹೌದು ಮೇಡಮ್. ಸೊ ಬಿಗ್ ಬಾಸ್ ಸೀಸನ್ 1 ನೋಡ್ತಾ ಇದ್ರಾ? ತುಂಬಾ ನೋಡ್ತೇವೆ. ಒಬ್ರೊಬ್ರು ಮುಖ ನೋಡ್ಕೊಂಡಾಗ ವೈಮನಸ್ಯ ನಿಮ್ಮಲ್ಲಿ ಹಾಗೇನೆ ಇತ್ತ ಅಥವಾ ಹೇಗಿತ್ತು ಅಂತ ಐ ವಾಂಟ್ ಟು ಆಸ್ಕ್ ದಿ ಕಂಟೆಸ್ಟೆಂಟ್ಸ್ ಹೂ ಆರ್ ದೇರ್ ಇನ್ ದಟ್ ಪ್ರೋಗ್ರಾಮ್ ಆಕ್ಚುಲಿ. ಏನ್ ಹೇಳ್ತೀರಾ ರಿಷಿಕಾ? ಇಲ್ಲ, ನಾನು ಅದೇ ಇವಾಗ ತಾನು ಹೇಳಿದೆ, ಆಚೆ ಬಂದಮೇಲೆ ಇಟ್ ವಾಸ್ ನಥಿಂಗ್ ಲೈಕ್ ದ್ಯಾಟ್. ತುಂಬ ನಾವು ಫಿನಾಲೆನೇ ಎಲ್ಲರೂ ಒಂದು ದೊಡ್ಡ ಫ್ಯಾಮಿಲಿ ಥರ ಎಂಜಾಯ್ ಮಾಡಿಬಿಟ್ವಿ. ಐ ಥಿಂಕ್ ಆ್ಯಂಡ್ ಒನ್ ಥಿಂಗ್ ಹೇಳಬೇಕಂದ್ರೆ, ನೀವು ನೋಡ್ತಾ ಇದ್ದಿದ್ದು 1 hour ಅಷ್ಟೇ. ಬಟ್ ನಾವು ಆ ಜಗಳ ಎಲ್ಲ ಆಗಿದ್ದು 1-2 hours ಎಲ್ಲರೂ ಕೂತ್ಕೊಂಡು ಅಲ್ಲೇ ಸಾರ್ಟ್ ಔಟ್ ಮಾಡ್ಬಿಡ್ತಾ ಇದ್ವಿ. ಸೊ ಅದನ್ನ ನಿಮಗೆ ಸಂಜನಾ ಇಸ್ ಆನ್ಲೈನ್. ಎಸ್, ಸಂಜನಾ ಇದ್ದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಕೇಳಿ, ಅವ್ರು ಉತ್ತರ ಕೊಡ್ತಾರೆ. ಹಾಯ್ ಸಂಜನಾ, ಆರ್ ಯು ದೇರ್ ಆನ್ಲೈನ್? ಎಸ್, ನಿಮ್ಮ ಪ್ರಶ್ನೆ ಕೇಳಿ ಶ್ವೇತಾ ನೀವು. ಸಂಜನಾ, ಓಕೆ ಶ್ವೇತಾ, ಚಂದನಾ, ನೀವೆಲ್ಲ ಹೊರಗೆ ಬಂದ ನಂತರ ವೆನ್ ಯು ಮೀಟ್ ಅಪ್ ನೋ ಲೈಕ್ ಐ ಮೀನ್ ನಿಮ್ದೆಲ್ಲ ಒಬ್ರೊಬ್ರು ಅದೇ ತರ ಇತ್ತ ಫೀಲಿಂಗ್ಸು ಅಥವಾ ಚೇಂಜ್ ಆಗಿತ್ತಾ? ಹೌ ಡು ಯು ಫೀಲ್? ರೆಡಿ? ಎಸ್ ಸಂಜನಾ, ಶ್ವೇತಾ ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಮನೆಯಲ್ಲಿ ಇರುವಾಗ ಅಲ್ಲಿದ್ದಂತಹ ಪ್ರತಿಸ್ಪರ್ಧಿಗಳ ಬಗ್ಗೆ ನಿಮ್ಮ ಫೀಲಿಂಗ್ಸ್ ಏನಿತ್ತು, ಹೊರಗೆ ಬಂದ ಮೇಲೂ ಅದೇ ಕಂಟಿನ್ಯೂ ಆಗಿದ್ಯಾ ಅಂತ? ಫ್ರೇಮ್ ಅಲ್ಲಿ ಇದ್ದೀನಿ ರವಿ ಈಗ. ಓಕೆ ಎನಿವೇಸ್, ನಾನು ಚಂದ್ರಿಕಾ ಅವ್ರನ್ನ ಇದು ಬಿಗ್ ಬಾಸ್ 2 ಅಲ್ಲಿ ಇರ್ಬೇಕು ಅಂತ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಹಲೋ ಹೇಳಿ ಶ್ವೇತಾ. ಓಕೆ, ಅವ್ರು ಯಾವಾಗ್ಲೂ ಹೇಳ್ತಿದ್ರು ಬಿಕಾಸ್ ಆಫ್ ನಿಖಿತಾ ಶಿ ಕುಡಂಟ್ ಪ್ರೂವ್ ಹರ್ ಸೆಲ್ಫ್ ಅಂತ ಹೇಳ್ತಿದ್ರು. ಸೊ ಎನಿವೇಸ್, ಐ ಹೋಪ್ ನಿಖಿತಾ ವಿಲ್ ನಾಟ್ ಬಿ ದೇರ್ ಇನ್ ಬಿಗ್ ಬಾಸ್ 2. ಸೊ ಐ ವಿಶ್ ಚಂದ್ರಿಕಾ ಅವ್ರು ಏನಾದ್ರು ಹೇಳಿ ಸರ್. ಶ್ವೇತಮ್ಮ, ಹೇಳಿ. ಆ ಮನೆಯಲ್ಲಿ 24 ಗಂಟೆನೂ ನಾವು ಕಾಲ ಹಾಕ್ತಾ ಇದ್ವಿ. 1 ಗಂಟೆ ಮಾತ್ರ ನಿಮಗ್ ತೋರಿಸ್ತಾ ಇದ್ರು. ಈ 24 ಗಂಟೆನಲ್ಲಿ ನಾನು ಯಾವಾಗ್ಲೂ ಬ್ರಹ್ಮಾಂಡ ಗುರುಗಳ ಜೊತೆ ಜಗಳ ಆಡ್ಕೊಂಡಿದ್ರೆ ಅದು ರುಚಿಸಲ್ಲ ತಾಯಿ. ನಮ್ಮನೆಯಲ್ಲೇ ಆಗ್ಲಿ ಅಥವಾ ನಿಮ್ಮನೆಯಲ್ಲೇ ಆಗ್ಲಿ ಯಾವಾಗ್ಲೂ ಜಗಳ ಆಡ್ತೀನಿ. ನಿಮ್ಗೆ ತಮ್ಮ ಇದಾನ, ಅಣ್ಣ ಇದಾನ? ನಂಗೆ ತಮ್ಮ ತಂಗಿ ಇಬ್ರು ಇದಾರೆ. ಅವ್ರ ಜೊತೆನಲ್ಲಿ 24 hours ಜಗಳ ಆಡ್ತೀಯ ನೀನು? ನೋವೇ ಹಂಗೇನೆ ನಾವು ಅದ್ರೊಳಗಡೆ. ಥ್ಯಾಂಕ್ ಯು ಶ್ವೇತಾ ನಮಗೆ ಕಾಲ್ ಮಾಡಿದ್ದಕ್ಕೆ. ಈಗ ಹರೀಶ್ ಕಾಲ್ ಮಾಡಿದ್ದಾರೆ. ಹರೀಶ್, ಬಿಗ್ ಬಾಸ್ ಸೀಸನ್ 2 ಬಗ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಯಾರು ಇರಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? ಮೇಡಮ್ ದರ್ಶನ್ ಇದ್ದಾರೆ ಮೇಡಮ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ. ಅಲ್ಲ, ನಿಮ್ಮ ನಿರೀಕ್ಷೆಗಳೇನು ಹೇಳಿ? ಮೇಡಮ್ ಏನಿಲ್ಲ ಮೇಡಮ್, ಬಿಗ್ ಬಾಸ್ ಬಂತಲ್ಲ ಮೇಡಮ್, ಅದು ಚೆನ್ನಾಗಿ ಬಂತು. ಸುದೀಪ್ ಅವ್ರು ಚೆನ್ನಾಗಿ ನಡ್ಸ್ಕೊಟ್ರು. ಈಗ ಬಿಗ್ ಬಾಸ್ 2 ಬರ್ತಾ ಇದೆಯಲ್ಲ, ಅದ್ರಲ್ಲಿ ದರ್ಶನ್ ಬರ್ತಾರ ಅಂತ.
ಓ, ದರ್ಶನ್ ಬಂದ್ರೆ ಚಂದ ಅಂತ ನಿಮ್ಗೆ ಅನಿಸ್ತಾ ಇದೆ. ದರ್ಶನ್ ಬಂದ್ರೆ ಚೆನ್ನಾಗಿರುತ್ತೆ ಮೇಡಮ್. ಯಾಕೆ ದರ್ಶನ್ ಅವರು ಬಿಗ್ ಬಾಸ್ ಅಲ್ಲಿ ಇರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್ ಅಂದ್ರೆ ನಾವು ದರ್ಶನ್ ಫ್ಯಾನ್ ಅಲ್ವಾ ಮೇಡಮ್, ಚೆನ್ನಾಗಿರುತ್ತೆ ಅವ್ರು ಬಂದ್ರೆ. ಓಕೆ, ರೋಹಿತ್ ನಮ್ಗೆ ಇವಾಗ ಕಾಲ್ ಮಾಡಿದ್ದಾರೆ. ರೋಹಿತ್, ಬಿಗ್ ಬಾಸ್ ಸೀಸನ್ 2 ನಲ್ಲಿ ಯಾರು ಇರಬಹುದು ಕಂಟೆಸ್ಟೆಂಟ್ಸ್ ಅಂತ ನಿಮ್ಗೆ ಅನಿಸ್ತಾ ಇದೆ? ಮೇಡಮ್, ಬಿಗ್ ಬಾಸ್ 2 ಅಲ್ಲಿ ಅಕುಲ್ ಬಾಲಾಜಿ ಅವ್ರು ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನಮ್ಗೆ. ಯಾಕೆ ಅಕುಲ್ ಇರ್ಬೇಕು ಅನ್ಸುತ್ತೆ? ಅಕುಲ್ ಬಾಲಾಜಿ ಇದ್ದ ಕಡೆ ಯಾರಿಗೂ ಸಂತೋಷ ಅನ್ನೋದು ಯಾವ್ದು ಕಡಿಮೆ ಆಗಲ್ಲ. ಓಕೆ, ಇದಕ್ಕೋಸ್ಕರ ಓಕೆ. ಬಿಗ್ ಬಾಸ್ ಸೀಸನ್ 1 ನಲ್ಲಿ ಅರುಣ್ ಸಾಗರ್ ಇದ್ದಂಗೆನೆ ಅಕುಲ್ ಬಾಲಾಜಿ ಇದ್ರೆ ನಮ್ಗೆ ಇನ್ನೂ ಒಳ್ಳೇದಾಗಿರುತ್ತೆ. ಓಕೆ, ಜೊತೆಗೆ ನಾನು ಇರ್ಬೇಕು ಅನ್ಸುತ್ತೆ ಅಕುಲ್ ಇದ್ದಾಗ. ರುಚಿಕುಮಾರ್ ಸ್ವಾಮೀಜಿಗಳು ಇದ್ರೆ ಏನು ತೊಂದರೆ ಇಲ್ಲ. ಅದೇ ಅಕುಲ್ ಇದ್ದಾಗಿರ್ಬೇಕು ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ರೋಹಿತ್ ನಮ್ಮ ಜೊತೆ ಮಾತನಾಡೋದಕ್ಕೆ. ಫೈನಲಿ ರಿಷಿಕಾ ಏನು ಹೇಳೋದಕ್ಕೆ ಬಯಸ್ತೀರಾ ಬಿಗ್ ಬಾಸ್ ಸೀಸನ್ 2ನ ಕಂಟೆಸ್ಟೆಂಟ್ಸ್ಗೆ? ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ದೆಮ್, ಅಲ್ಲಿರೋ ಕ್ಷಣಗಳನ್ನ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ ಹಾಗಂತ ಬರೀ ನಾನು ಎಂಜಾಯ್ ಮಾಡ್ಕೊಂಡೇ ಇರ್ತೀನಿ ಅಂತಲ್ಲ. ಇಟ್ಸ್ ಲೈಕ್ ಲೈಫ್. ಅಲ್ಲಿ ಬಿಗ್ ಬಾಸ್ ಮನೇಲಿ ಇದ್ದಾಗ ನಿಮಗೆ ಒಂದು ಸ್ಮಾಲ್ ಒಂದು ಝಲಕ್ ಆಫ್ ಲೈಫ್ ಸಿಗುತ್ತೆ. ಅಂದರೆ ಲೈಫಲ್ಲಿ ನಿಮ್ಗೆ ಲೈಕ್ ರಿಷಿಕುಮಾರ್ ಸ್ವಾಮೀಜಿ ಸೆಟ್ ಜಸ್ಟ್ ನಾವೇನು 24 hours ಅಲ್ಲಿ ಜಗಳ ಆಡ್ತಿರ್ಲಿಲ್ಲ, ಅಥವಾ 24 hours ಅಲ್ಲಿ ಮಜವಾಗಿರ್ತಿರ್ಲಿಲ್ಲ, ಅಥವಾ 24 hours ಅಡುಗೆ ಮಾಡ್ಕೊಂಡು. ಇಟ್ಸ್ ಲೈಕ್ ಲೈಫ್. ದಿವಸದಲ್ಲಿ ನಾವು ಏನೇನು ಹೆಂಗೆ ಮಾಡ್ತಿದ್ವು, ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್, ಬಟ್ ವಿತ್ ಪೀಪಲ್ ಹೂ ಆರ್ ನಾಟ್ ಯುವರ್ ಫ್ಯಾಮಿಲಿ. ಓಕೆ, ಸೊ ಇಟ್ ಈಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ಎಂಜಾಯ್ ಮಾಡ್ತೀರಾ. ಬಿ ಯೋರ್ ಸೆಲ್ಫ್ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ರಿಷಿಕುಮಾರ್ ಏನು ಫೈನಲಿ ಏನು ಹೇಳೋದು? ಏನಿಲ್ಲ, ನಾನು ಹೇಳೋದಷ್ಟೇ, ಇದು ಕೇವಲ 3 ತಿಂಗಳು. ಆ 3 ತಿಂಗಳಾದ್ಮೇಲೆ ನಾವೆಲ್ಲ ಒಂದೇ ವೇದಿಕೆಯಲ್ಲಿ, ಕೊನೆಗೆ 3 ತಿಂಗಳು ಹಾಳಾಗೋಗ್ಲಿ, ಅಲ್ಲೇ ಫೆನಾಲೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಜೊತೆಲಿ ಕೂರಿಸ್ತಾರೆ. ಅಲ್ಲಿ ಮುಖ ತಿನ್ಕೊಂಡು ಇವಳು ಹಿಂಗಂದಿದ್ಲು ಅಂತ ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ, ಅದನ್ನ ಅಲ್ಲೇ ಬಿಟ್ಬಿಡಿ. ಈ 3 ತಿಂಗಳ ಆಟ ಮುಗಿಸ್ಕೊಂಡು ಬಂದ್ರೂ ನಿಮ್ಮ ಜೀವನ ನೀವೇ ಮಾಡಬೇಕು. ಜೊತೆಗೆ ಇದೊಂದು ದಿವ್ಯವಾದ ವೇದಿಕೆ, ಭವ್ಯವಾದ ವೇದಿಕೆ, ಅದೊಂದು ದೊಡ್ಡ ವೇದಿಕೆ. ಇಡೀ ಕರ್ನಾಟಕದ 7 ಕೋಟಿ ಜನರು ನೋಡ್ತಾ ಇರೋವಂಥ ವೇದಿಕೆ. ಈ ವೇದಿಕೆಯಲ್ಲಿದ್ದಾಗ ಎಲ್ಲರೂ ನನ್ನನ್ನು ನೋಡ್ತಾ ಇದ್ದಾರೆ. ನಾನು ಹತ್ತಿದ್ದೀನಿ, ರಿಷಿಕಾ ಹತ್ತಿದ್ದಾಳೆ, ಕಿರ್ಚಾಡಿ ಇವೆಲ್ಲ ಮಾಡಿದ್ದೀವಿ. ಆದರೆ ಅದು ರಿಷಿಕಾ ಹಂಗೆ ಮಾಡಿದ್ರಿಂದನೇ ರಿಷಿಕಾ ಆಗಿದ್ದು. ರಿಷಿಕುಮಾರ್ ಅವರು ಅಡುಗೆ ಮಾಡಿದ್ರಿಂದ, ಡ್ಯಾನ್ಸ್ ಆಡಿ ಎಲ್ಲದು ಮಾಡಿದ್ರಿಂದ. ಇಬ್ಬರಿಗೂ ಧನ್ಯವಾದ ನನ್ನ ಜೊತೆ ಮಾತನಾಡಿ. I think I want to add one more thing that I forgot ಅನ್ಸುತ್ತೆ. It's not just about winning. ಈಗ ಅಲ್ಲಿರೋ 14 ಅಥವಾ 15 ಜನ ಕಂಟೆಸ್ಟೆಂಟು ವಿನ್ ಆಗೋಕ್ಕಾಗಲ್ಲ. ಸೊ ಇಫ್ ಯು ವಾಂಟ್ ಟು ಮೇಕ್ ಯೋರ್ ಪ್ರೆಸೆನ್ಸ್ ಫೆಲ್ಟ್, ಯು ಶುಡ್ ಬಿ ಥಿಂಕಿಂಗ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ. ನಾನು ವಿನ್ ಆಗಲೇಬೇಕು ಅಂತ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಯು ಮೈಟ್ ಫೇಲ್. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ವಿನ್ನಿಂಗ್ ಅಂತಾನು ನಾನು ಹೇಳಕ್ಕೆ ಹೋದವರೆಲ್ಲ ವಿನ್ನೇ ಅಮ್ಮ. ನಾನು ವಿನ್ ಆಗಿದ್ದೀನಿ, ರಿಷಿಕಾನು ವಿನ್ ಆಗಿದ್ದಾರೆ, ಸಂಜನೂ ವಿನ್ ಆಗಿದ್ದಾರೆ, ಜಯಕ ವಿನ್ ಆಗಿದ್ದಾರೆ, ಬ್ರಹ್ಮಾಂಡ ಅವರುಗಳು ವಿನ್ ಆಗಿದ್ದಾರೆ, ಎಲ್ಲರೂ ವಿನ್ ಆಗಿದ್ದಾರೆ, ಒಬ್ಬನೇ ವಿನ್ ಆಗಿಲ್ಲ, ಅರುಣ್ ಸಾಗರ್ ವಿನ್ ಆಗಿದ್ದಾರೆ. ಅಲ್ಲಿ ಹೋದವ್ರು ಎಲ್ಲ ವಿನ್ ಆಗ್ತೀರಿ, ನೀವು ಹೋಗಿರೋರು ಎಲ್ಲ ವಿನ್ನೇ. ಅಲ್ಲಿ ಹೋಗಿ ನಿಮ್ ತನ ಉಳಿಸ್ಕೊಳ್ಳಿ, ನೀವು ವಿನ್ ಮಾಡ್ಕೋತೀರಾ ಅಲ್ಲಿ ಹೋದ್ರೆ ಅಷ್ಟೇ. ಹಾಗಾದ್ರೆ ಅಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇರೋ ವಿನ್ನರ್ಸ್ಗಳ ಬಗ್ಗೆ ನಾನು ನಿಮ್ ಜೊತೆ ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಮಾತನಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.